ಹಲೋ ಬಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಈ ಒಂದು ಮಾಹಿತಿ ಏನಂದರೆ, ಪ್ರಸ್ತುತ ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥವರ ಹೆಸರು ಕೃತಿಕಾ. ಯಲಗೂರು ಎಲ್ಲಿ ಬರುತ್ತೆ ಅಂದರೆ ಯಲಗೂರು ಹನುಮಂತೇಶ್ವರ ನೋಡಿರ್ತೀರ ಸ್ನೇಹಿತರೆ. ಸೊ ಇದು ಬಂದ್ಬಿಟ್ಟು ರಾಯಚೂರು ಅಕ್ಕಪಕ್ಕದಲ್ಲಿ ಬರುತ್ತೆ, ಆ ಒಂದು ಊರಿನಲ್ಲಿ ವಾಸ. ಈ ಒಂದು ಕೃತಿಕಾ ಅವರಿಗೆ ಪ್ರಸ್ತುತ ಮ್ಯಾರೇಜ್ ಆಗೋದಕ್ಕೆ ಒಂದು ಒಳ್ಳೆಯ ಬಾಯನ್ನು ಹುಡುಕಾಟ ಮಾಡ್ತಿದ್ದಾರೆ. ಅಂದರೆ ಆಫ್ಟರ್ 30 ಇಯರ್ಸ್ ಓಲ್ಡಿನ ಒಳಗಡೆ ಇರ್ತಕ್ಕಂತಹ ಹುಡುಗನ್ನ ಹುಡುಕಾಟ ಮಾಡ್ತಿದ್ದಾರೆ. ವೈಯಕ್ತಿಕವಾಗಿ ಏನು ಕೂಡ ತೊಂದರೆ ಇಲ್ಲ, ನೋಡೋದಕ್ಕೆ ತುಂಬ ಸುಂದರವಾಗಿರ್ತಕ್ಕಂತಹ ಒಂದು ಹುಡುಗಿ. ಏಜ್ ಬಂದುಬಿಟ್ಟು 25 ಮುಗಿದಿರ್ಬೋದು, ಮೇ ಬಿ 26 27 ನಡೀತಿದೆ. ಬಟ್ ಎಕ್ಸಾಕ್ಟಾಗಿ ಹೇಳಲ್ಲ ಅವರು, ಯಾಕಂದರೆ ಹೆಣ್ಮಕ್ಳು ಏಜ್ ಮುಚ್ಚಿಡೋದರಲ್ಲಿ ನಂಬರ್ 1. ಮನೆಯ ಎಲ್ಲ ರೀತಿಯಲ್ಲೂ ಜವಾಬ್ದಾರಿ ನನ್ನ ಒಂದು ಹೆಗಲ ಮೇಲೆ ಇರ್ತಕ್ಕಂಥದ್ದು. ಆ್ಯಂಡ್ ಗೋಧಿ ಬಣ್ಣದ ಒಂದು ಮೈಕಟ್ಟು, ಸುಂದರವಾಗಿರ್ತಕ್ಕಂತಹ ಶರೀರ ಹೊಂದಿದ್ದಾರೆ ಈ ಒಂದು ಕೃತಿಕಾ. ಪ್ರಾಬಬ್ಲಿ ಹೇಳಬೇಕು ಅಂದರೆ ಇವರಿಗೆ ಒಂದು ಚೂರು ಕೂಡ ಪ್ರಾಬ್ಲಮ್ ಇಲ್ಲ, ತೊಂದರೆ ಇಲ್ಲ. ಇವರ ವೈಯಕ್ತಿಕವಾಗಿರಲಿ ಅಥವಾ ಇವರ ಒಂದು ಅವರಲ್ಲೇ ಆಗಿರಲಿ, ಏನು ಕೂಡ ತೊಂದರೆ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ನಮಗೆ ಕಂಡುಬರುತ್ತೆ. ಆ್ಯಂಡ್ ಕೃತಿಕಾ ಅವರ ಹೆಚ್ಚಿನ ವಿವರಣೆ ಕೇಳಿದಾಗ, ಪುಟ್ಟದಾಗಿರ್ತಕ್ಕಂಥ ಕುಟುಂಬದಲ್ಲಿ ಮುದ್ದಿನ ಮಗಳು ನಾನು, ಹಾಗಾಗಿ ನನ್ನನ್ನು ಎಲ್ಲರೂ ಇಷ್ಟಪಡ್ತಾರೆ. ಯಾಕಂದರೆ ಮನೆಯಲ್ಲಿ ನಾನು ಯಾರಿಗೂ ಕೂಡ ಒಂದು ಚೂರು ಕೆಲಸ ಕೂಡ ಹಚ್ಚಲ್ಲ, ಖುದ್ದಾಗಿ ನಾನೇ ಆ ಒಂದು ಕೆಲಸನ ಮಾಡಿಬಿಟ್ಟು ಶಬಾಷ್ಗಿರಿ ತೆಗೆದುಕೊಳ್ತಿದ್ದೇನೆ ಅಂತ ಹೇಳಿರೋದು. ಇವರ ತೂಕ 59 kg. ನನ್ನ ಜೊತೆ ಹೊಂದಾಣಿಕೆಯಿಂದ ಹೊಂದಿಕೊಂಡು ಹೋಗುವಂತಹ ಒಬ್ಬ ಹುಡುಗ ಬೇಕಾಗಿದೆ, ಯಾರಿಗೂ ಕೂಡ ಹೆದರದೆ ಪ್ರಸ್ತುತ ಇರುವಂತಹ ಹುಡುಗ, ಜೊತೆಗೆ ಕೆಟ್ಟ ಆಸೆಗಳನ್ನು ಇಲ್ಲದಂಥ ಹುಡುಗ. ಇಂತಹ ಒಳ್ಳೆಯ ಹುಡುಗ ಇದ್ದರೆ ತಿಳಿಸಿದ್ದಾರೆ. ಅಂದರೆ ಯಾವ ರೀತಿಯಲ್ಲಿ ಇರಬೇಕು ಈ ಒಂದು ಯುವಕ ಅಂದರೆ, ಯಾರಿಗೂ ಕೂಡ ಹೆದರದೆ ಅಂತಂದರೆ, ಇವಾಗ ನಾನು ತಪ್ಪು ಮಾಡಿರದೇ ಇಲ್ಲ, ಪ್ರಸ್ತುತ ಒಬ್ಬ ಬಂದ್ಬಿಟ್ಟು ಹೆದರಿಸ್ತಾನೆ ಅಂದರೆ ಆ ಟೈಮಲ್ಲಿ ಹೆದರಬಾರ್ದು. ಆ್ಯಂಡ್ ಕೆಟ್ಟದಾಗಿರ್ತಕ್ಕಂಥ ಆಸೆಗಳನ್ನು ಇರಬಾರ್ದು. ಕೆಟ್ಟದಾಗಿರ್ತಕ್ಕಂಥ ಆಸೆಗಳು ಅಂತಂದರೆ ಕೆಲವೊಂದಿಷ್ಟು ಅವನ ವೈಯಕ್ತಿಕವಾಗಿ ಇರ್ತಕ್ಕಂಥದ್ದು, ಅದೆಲ್ಲನೂ ಕೂಡ ಇರಬಾರ್ದು. ಆ್ಯಂಡ್ ಹುಡುಗ ಪ್ರಸ್ತುತ ಒಳ್ಳೆಯ ಗುಣ, ಒಳ್ಳೆಯ ಒಂದು ಶರೀರ ಹೊಂದಿರಬೇಕು, ನನಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗಬೇಕು ಜಾತಕದಲ್ಲಿ. ನಿಮ್ಮ ಜಾತಕ ನಿಮಗೆ ಗೊತ್ತಿಲ್ಲ ಅಂತಂದರೆ ಪ್ರಸ್ತುತ ನಿಮ್ಮ ಹೆಸರಿನ ಮೂಲಕ ನಿಮ್ಮ ರಾಶಿಯನ್ನು ತೆಗೆದುಕೊಳ್ಳಿ. ಆ ರಾಶಿಗೆ ತಕ್ಕ ಹಾಗೆ ಒಂದು ನಕ್ಷತ್ರ ಸಿಗುತ್ತೆ, ಆ ಒಂದು ನಕ್ಷತ್ರನ ತೆಗೆದುಕೊಂಡ್ರೆ ನಿಮ್ಮ ಒಂದು ಜಾತಕ ರೆಡಿಯಾಗುತ್ತೆ. ಸೊ ಪ್ರಸ್ತುತ ಇವರಿಗೂ ಕೂಡ ಒಂದು ಜಾತಕ ಕೂಡ ಕಂಪೇರ್ ಅಂದರೆ ಅವರ ಒಂದು ಪ್ರಸ್ತುತ ಏನೋ ಮೀನರಾಶಿ ಏನೋ ಅಂದರು. ಸೊ ಮೀನರಾಶಿ ಹಸ್ತ ನಕ್ಷತ್ರ ಇವ್ರದ್ದು, ಓಕೆನಾ. ಮೀನರಾಶಿ ಹಸ್ತ ನಕ್ಷತ್ರ. ಆ್ಯಂಡ್ ನಿಮ್ಮದು ಕೂಡ ಮೀನರಾಶಿ ಹಸ್ತ ನಕ್ಷತ್ರ ಆಗಿರಲೇಬೇಕು ಅಂತ ಏನಿಲ್ಲ. ಈ ಒಂದು ಮೀನರಾಶಿಯಲ್ಲಿ ಪ್ರಸ್ತುತ ರಾಹು ಕೇತು ಈ ರೀತಿ ಏನಿರುತ್ತೆ ಅದು ನಿಮ್ಮ ಒಂದು ರಾಶಿಗೆ, ಕನ್ಯಾ ರಾಶಿಗೆ ಹೊಂದಾಣಿಕೆ ಆಗಬೇಕು. ಆವಾಗ ಮುಂದಿನ ಸಂಸಾರ ಜೀವನದಲ್ಲಿ ಅಥವಾ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಏನೂ ಕೂಡ ತೊಂದರೆ ಆಗಲ್ಲ, ಜೊತೆಗೆ ಆರೋಗ್ಯವಂತವಾಗಿರ್ತಕ್ಕಂತಹ ಕುಟುಂಬ ನಿಮ್ಮದಾಗಿರುತ್ತೆ ಅನ್ನೋದು ಒಂದು ಹಿರಿಯರ ವಾಡಿಕೆ. ಸೊ ಆ ಒಂದು ಹಿರಿಯರ ಸಂಪ್ರದಾಯ ಬಿಡಬಾರ್ದು ಅನ್ನೋದು ಈ ಒಂದು ಕೃತಿಕಾ ಅವರ ಒಂದು ಮನಸ್ಸು, ಜೊತೆಗೆ ಒಂದು ಯೋಚನೆ ಇರಲಿ. ಅದನ್ನು ಕೂಡ ಒಳ್ಳೆಯದೇನೆ, ಅದರಲ್ಲಿ ತಪ್ಪೇನಿಲ್ಲ. ಬಟ್ ಅದೇ ರೀತಿಯ ಹುಡುಗ ಸಿಗಬೇಕಲ್ಲ, ದೊಡ್ಡ ವಿಷಯ ಏನಲ್ಲ ಸ್ನೇಹಿತರೆ, ಕಂಪಲ್ಸರಿ ಸಿಗ್ತಾರೆ. ಸೊ ಜಾತಕ ಹೇಳೋರು ಈಗಿನ ಕಾಲದಲ್ಲಿ ಒಂದು 10 ರೂಪಾಯಿ ಅಲ್ಲ, ಇನ್ನೊಂದು 10 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಎರಡಕ್ಕೂ ಕೂಡ ಫಿಕ್ಸ್ ಮಾಡಿ ಉತ್ತಮವಾಗಿರ್ತಕ್ಕಂಥ ಜೀವನ ಶೈಲಿ ಇದೆ ಅಂತ ಹೇಳುವಂತಹ ಕಾಲ ಇದು. ಅಂಥದ್ರಲ್ಲಿ ನಿಮ್ಮದೇನು ದೊಡ್ಡ ವಿಷಯ ಅಲ್ಲ. ಸೊ ನೀವೇನು ಮಾಡಬೇಕು, ನಿಮ್ಮ ಮಾಹಿತಿಗಳನ್ನು, ಫೋಟೋ, ಹೆಸರು, ನಂಬರ್ಗಳನ್ನು ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೇನೆ. ಯಾವುದಂತಂದರೆ ವಾಟ್ಸಪ್ ಲಿಂಕು. ಅಲ್ಲಿಗೆ ಜಾಯ್ನ್ ಆದರೆ ಸಾಕು, ನಿಮ್ಮ ಡೀಟೇಲ್ಸ್ಗಳನ್ನು ಅವರಿಗೆ ಕಳಿಸ್ಬೋದು ವಾಟ್ಸಪ್ಪಲ್ಲಿ. ಅದಾಗಲ್ಲ ಅಂದರೆ ಪ್ರಸ್ತುತ SRE9591@gmail.comಗೆ ಒಂದು ಮೇಲ್ ಮಾಡಿದರೆ ಸಾಕು, ಇಲ್ಲಿಂದಲೂ ಕೂಡ ಕಳಿಸ್ಬೋದು. ದ ಚಾಯ್ಸ್ ಆಫ್ ಯು 2 ರೀತಿಯಲ್ಲೂ ಕೂಡ ಕಳಿಸಿ. ಆ್ಯಂಡ್ ಈ ಒಂದು ಇಟಕ ಕಾರಿನ ಬಗ್ಗೆ ನಾನು ಹೇಳೇ ಇಲ್ಲ ನಿಮಗೆ, ಇದರ ಹೇಳುವಂಥ ಅವಶ್ಯಕತೆಯೇ ಇರಲಿಲ್ಲ, ಬಟ್ ಸ್ಟಿಲ್ ಹೇಳಬೇಕು. ಯಾಕಂದರೆ ಈ ಒಂದು ಇಟಕ ಕಾರು ಅವ್ರ ಹತ್ರ ಇರೋದು ಸ್ನೇಹಿತರೆ ಹೊಸದೇನಲ್ಲ, ಸೆಕೆಂಡ್ ಹ್ಯಾಂಡ್ ಕಾರು. ಸೊ ಪ್ರಾಬಬ್ಲಿ ಇದು ಮೇ ಬಿ ಅವರ ಅಣ್ಣನೋ ಅಥವಾ ಇವರ ಡ್ಯಾಡೋ ತೆಗೆದುಕೊಂಡಿದ್ದಾರೆ. ಅದು ಕ್ಲಾರಿಟಿ ಕೊಟ್ಟಿಲ್ಲ ನಮಗೆ ಯಾರು ತೆಗೆದುಕೊಂಡಿದ್ದಾರೆ ಅಂತ. ನಾನು ಇದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ, ನಂತರ ಇದನ್ನು ಬಿಟ್ಟಾಕಿ ಇದ್ರ ಬಗ್ಗೆ ಮ್ಯಾಟ್ರಿ ತೆಗೆದುಕೊಳ್ಬೇಡಿ. ಈ ಒಂದು ಇಟಕ ಕಾರಲ್ಲಿ ಪ್ರಸ್ತುತ 7 ಮೆಂಬರ್ಸ್ ಆ್ಯಕ್ಟಿವ್ ಆಗಿ ಹೋಗ್ಬೋದು. ಫ್ರಂಟ್ ಸೈಡಲ್ಲಿ ಮತ್ತು ಬ್ಯಾಕ್ ಸೈಡಲ್ಲಿ ಕುಳಿತುಕೊಳ್ಬೋದು. ಆ್ಯಂಡ್ ಬ್ಯಾಕ್ ಸೈಡ್ ಇರ್ತಕ್ಕಂತಹ ಸೀಟ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಮತ್ತು ಇಲ್ಲಿ ಕಾಣಿಸ್ತಕ್ಕಂಥ ಮಾಡಿಫೈ ಸಿಸ್ಟಮ್ ಏನು ನೋಡ್ತಿದ್ದೀರಿ, ಇದು ಬಂದುಬಿಟ್ಟು ಫುಲ್ಲಿ ಅಟ್ಯಾಚ್ಮೆಂಟ್ ಒಂದು ಬ್ಲ್ಯಾಕ್ ಕಲರಲ್ಲಿ ಮಾಡಿದ್ದಾರೆ. ಸ್ಟೀರಿಂಗು, ಈ ಒಂದು TV ಬ್ಯಾಕ್ಗ್ರೌಂಡ್ ಕ್ಯಾಮ್ರಾ, ಆ್ಯಂಡ್ ಈ ಒಂದು ಬ್ರೌನ್ ಕಲರ್ ಸೀಟ್ಸು, ಮತ್ತು ಇದು ಬಂದುಬಿಟ್ಟು ಡೀಸೆಲ್ ವೇರಿಯಂಟು ಇಟಿಕಾ ಕಾರು.
ಸೊ 7 ಜನ ಮೆಂಬರ್ಸ್ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಜಾಲಿಯಾಗಿ ಹೋಗ್ಬೋದು. ಇದರಲ್ಲಿ ನೀವು ನಿಮ್ಮ ಕುಟುಂಬದವರು, ಹುಡುಗನ ತಂದೆ ತಾಯಿ ಎಲ್ಲರೂ ಕೂಡ ಹೋಗ್ಬೋದು. ಆ ಒಂದು ತಲೆ ಇಟ್ಕೊಂಡು ತೆಗೆದುಕೊಂಡಿದ್ದಾರೋ ಅಂತ ಹೇಳಿದ್ದಾರೆ. ಸೊ ಮ್ಯಾಟ್ರ್ ಇದಾಗಿದೆ ಸ್ನೇಹಿತರೆ, ಡೀಸೆಲ್ ವೇರಿಯಂಟ್ ಕಾರು ಜೊತೆಗೆ ಅವರು ನಿಮಗೆ ಇಷ್ಟ ಆಗಿದ್ದರೆ ನಾನು ಹೇಳಿದ ರೀತಿಯಲ್ಲಿ ನಿಮ್ಮ ಮಾಹಿತಿಗಳನ್ನು ಅವರಿಗೆ ಕಳಿಸಿಕೊಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ.